ಸಂಸ್ಕೃತಂ ಸಂಸ್ಕೃತ ಸಂಸ್ಕೃತ ಭಾಷೆ ಇದೊಂದು ಅಂತಾರಾಷ್ಟ್ರೀಯ ಭಾಷೆ ಎಂದರೆ ತಪ್ಪಾಗಲಾರದು. ಯಾಕೆಂದರೆ ಜಗತ್ತಿನ ಜ್ಞಾನ ಭಂಡಾರ ತುಂಬಿರುವಂತಹ ಭಾಷೆ ಸಂಸ್ಕೃತ ಭಾಷೆ. ಈ ಭಾಷೆಯಲ್ಲಿ ಘನವೆತ್ತ ಋಷಿಮುನಿಗಳು ಜ್ಞಾನ ಭಂಡಾರವನ್ನೇ ಹೊರಗಿಸಿಟ್ಟಿದ್ದಾರೆ. ಆದ್ದರಿಂದ ಈ ಭಾಷೆಯಲ್ಲಿಯ ಜ್ಞಾನವನ್ನು ನಾಮದಾಗಿಸಿಕೊಳ್ಬೇಕಾದ್ರೆ ನಾವು ಸಂಸ್ಕೃತ ಭಾಷೆಯನ್ನು ಕಲಿಬೇಕು. ಸಂಸ್ಕೃತ ಭಾಷೆಯನ್ನು ಕಲಿಬೇಕಾದರೆ ಮೊದಲು ಈ ಭಾಷೆಯಲ್ಲಿಯ ಅಕ್ಷರಗಳನ್ನು ತಿಳಿದುಕೊಳ್ಳೋಣ. ಈ ಭಾಷೆಯ ಆದ್ಯ ವ್ಯಾಕರಣಕಾರ ಪಾಣಿನಿ ಮಹರ್ಷಿ. ಪಾಣಿನಿ ಸೂತ್ರದ ಮೂಲಕವಾಗಿ ಅಕ್ಷರವನ್ನು ನಮಗೆ ಒದಗಿಸಿಕೊಟ್ಟಿದ್ದಾನೆ. ಈ ಪಾಣಿನಿಯ ಅಕ್ಷರ ಪ್ರಕರಣಕ್ಕೆ ಮಾಹೇಶ್ವರ ಸೂತ್ರ ಅಂತ ಹೆಸರು. ಮಾಹೇಶ್ವರ ಸೂತ್ರಗಳು 14. ಸಾಕ್ಷಾತ್ ಮಹೇಶ್ವರನೇ 14 ತಮರ್ಗದ ಶಬ್ದಗಳನ್ನ ಮಾಡಿ ಅದರ ಮೂಲಕವಾಗಿ ಮಹರ್ಷಿ 14 ಸೂತ್ರಗಳನ್ನು ಕಂಡು ಹಿಡಿದ ಅಂತ ವದಂತಿ ಇದೆ. ಅಂತೆಯೇ ಮಾಹೇಶ್ವರ ಸೂತ್ರಗಳು ಅಂದ್ರೆ ಐವಣ, ಋಕ್, ಎ ಓಂ, ಐ ಔಚ್, ಹಯವರಟ್, ಲಣ್, ಞಮಗಣನಂ, ಜಭೈನ್, ಘಡದಶ್, ಜಬಗಡದಶ್, ಖಪ ಚಟಥ ಚಟತೌ, ಕಪೈ, ಶಶಸರ್, ಹಲ್ ಎಂಬುದಾಗಿ. ಮಾಹೇಶ್ವರ ಸೂತ್ರಗಳಿಗೆ ಪ್ರತ್ಯಾಹಾರ ಎಂಬುದು ವಾಡಿಕೆ. ಪ್ರತ್ಯಾಹಾರ ಸ್ವರಗಳಿಗೆ ಅಚ್ ಎಂಬುದಾಗಿ. ಐವಣ, ಋಕ್, ಎ ಓಂ, ಐ ಔಚ್ ಅಂದರೆ ಸ್ವರಗಳು. ಅಚ್ ಅಂದರೆ ಸ್ವರ ಅನ್ನಲೇ ಅರ್ಥ. ಇದನ್ನು ನಾವು ಸ್ಥೂಲವಾಗಿ ಹೇಳಬೇಕಾದ್ರೆ ಅ ಆ, ಇ ಈ, ಉ ಉ, ರು ರು, ಋ, ಎ ಐ ಓ ಔ ಎಂಬ 13 ಅಕ್ಷರಗಳನ್ನು ಈ ಸ್ವರಗಳಲ್ಲಾಗಿ ನಾವು ಮಾಡಿಕೊಳ್ಬಹುದು. 13 ಸ್ವರಗಳು. ಎರಡನೇದು ವ್ಯಂಜನಗಳು. ಪ್ರತ್ಯಾಹಾರ ಹಲ್ ಎಂಬುದಾಗಿ. ಹಯವರಟ್, ಲಣ್, ಞಮಗಣನಂ, ಜಭೈನ್, ಘಡದಶ್, ಜಬಗಡದಶ್, ಖಪ ಚಟಥ ಚಟತೌ, ಕಪೈ, ಶಶಸರ್, ಹಲ್ ಎಂಬಿವೆ ಮೊದಲಾದ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು 33 ಇವೆ. ಅವುಗಳಲ್ಲಿ ನಾವು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಅಂತ 2 ಪ್ರಕಾರವನ್ನು ಮಾಡ್ತೀವಿ. ವರ್ಗೀಯ ವ್ಯಂಜನಗಳು 25. ಕ ಖ ಗ ಘ ङ, ಚ ಛ ಜ ಝ ಞ, ಟ ಠ ಡ ಢ ಣ, ತ ಥ ದ ಧ ನ, ಪ ಫ ಬ ಭ ಮ ಎಂಬಿವೆ ಮೊದಲಾದ 25 ಅಕ್ಷರಗಳು. ಇನ್ನು ಅವರ್ಗೀಯ ವ್ಯಂಜನಗಳು ಯ, ರ, ಲ, ವ, ಶ, ಷ, ಸ, ಹ ಎಂಬಿವೆ 8 ಅವರ್ಗೀಯ ವ್ಯಂಜನಗಳು. ಒಟ್ಟಿಗೆ 33 ವ್ಯಂಜನಾಕ್ಷರಗಳು. ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ನಾವು 3 ಪ್ರಕಾರವನ್ನು ಮಾಡಬಹುದು. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಎಂಬಿವೆ 3 ಪ್ರಕಾರಗಳು. ಪ್ರಾಣ ಎಂದರೆ ಉಸಿರು ಎಂದರ್ಥ. ಕಡಿಮೆ ಉಸಿರಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪಪ್ರಾಣ ಅಂತ ಕರೀತಾರೆ. ಉದಾಹರಣೆಗೆ ಕ ಚ ಟ ತ ಪ, ಗ ಜ ಡ ದ ಬ ಅಲ್ಪಪ್ರಾಣಗಳು. ಖ ಛ ಠ ಥ ಫ ಘ ಝ ಢ ಧ ಭ ಇವು ಮಹಾಪ್ರಾಣಾಕ್ಷರಗಳು. ಅಂದರೆ ವರ್ಗೀಯ ವ್ಯಂಜನ ಮೊದಲ ಮತ್ತು 3ನೇ ಅಕ್ಷರ ಅಲ್ಪಪ್ರಾಣ, 2ನೇ ಮತ್ತು 4ನೇ ಸಾಲಿನ ಅಕ್ಷರ ಮಹಾಪ್ರಾಣ. ವರ್ಗೀಯ ವ್ಯಂಜನದ ಕೊನೆಯ ಸಾಲು ङ ಞ ಣ ನ ಮ ಇವೇ ಅನುನಾಸಿಕಗಳು. ವ್ಯಂಜನಾಕ್ಷರಗಳನ್ನು ನಾವು ತಿಳಿದುಕೊಂಡಾಗಾಯಿತು. ಈಗ ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತಂದರೆ ಅವುಗಳಲ್ಲಿಯೂ ನಾವು ಮುಖ್ಯವಾಗಿ 3 ಪ್ರಕಾರವನ್ನು ಮಾಡಬಹುದು. ಹ್ರಸ್ವ ಸ್ವರಗಳು, ದೀರ್ಘಸ್ವರಗಳು ಮತ್ತು ಪ್ಲುತ. ಹ್ರಸ್ವ ಎಂದರೆ 1 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ. ದೀರ್ಘ ಎಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ. ಪ್ಲುತ ಎಂದರೆ 2ಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರ. ಹೀಗೆ ಹ್ರಸ್ವಕ್ಕೆ 1 ಮಾತ್ರಾ ಕಾಲ ಅ, 2 ಮಾತ್ರಾ ಕಾಲ ಆ, 3 ಮಾತ್ರಾ ಕಾಲ ಆ ಎಂಬುದಾಗಿ. ಈ ಸ್ವರಾಕ್ಷರಗಳನ್ನು ಮತ್ತು ವ್ಯಂಜನಾಕ್ಷರಗಳನ್ನು ತಿಳಿದುಕೊಂಡ ಮೇಲೆ ನಾವು ಈ ಅಕ್ಷರಗಳನ್ನು ಭಾಷೆಯಲ್ಲಿ ಬಳಸೋದ್ರ ಬಗ್ಗೆ ತಿಳಿಯೋಣ. ವ್ಯಂಜನಾಕ್ಷರಗಳಿಗೆ ಸ್ವರಾಕ್ಷರಗಳನ್ನು ಸೇರಿಸಿದಾಗ ಗುಣಿತಾಕ್ಷರವಾಗುತ್ತದೆ. ಉದಾಹರಣೆಗೆ ಕು ಪ್ಲಸ್ ಅ, ಕು ಪ್ಲಸ್ ಆ, ಕು ಪ್ಲಸ್ ಇ, ಕು ಪ್ಲಸ್ ಉ ಹೀಗೆ ಕ, ಕಾ, ಕಿ, ಕಿ, ಕು, ಕು ಎಂಬುದಾಗಿ ಉಚ್ಚಾರವನ್ನು ಮಾಡ್ತೀವಿ. ಇವಕ್ಕೆ ಗುಣಿತಾಕ್ಷರ ಎಂದು ಹೆಸರು. 2 ವ್ಯಂಜನಾಕ್ಷರಗಳನ್ನು ಸೇರಿಸಿ ಅದಕ್ಕೊಂದು ಸ್ವರವನ್ನು ಸೇರಿಸಿದರೆ ಒಂದು ಸಂಯುಕ್ತಾಕ್ಷರವಾಗುತ್ತದೆ. ಉದಾಹರಣೆಗೆ ಕು ಪ್ಲಸ್ ಯು ಪ್ಲಸ್ ಅ ಕ್ಯ. ಅದನ್ನು ಶಬ್ದದಲ್ಲಿ ಬಳಸೋದಾದರೆ ವಾಕ್ಯಂ ಎಂದಾಗುತ್ತದೆ. ಕು ಪ್ಲಸ್ ಯು ಪ್ಲಸ್ ಅ
ಜ್ಞ ಆರೋಗ್ಯಂ ಮೊದಲಾದವು. ಹೀಗೆ ಸ್ವರಗಳು ವ್ಯಂಜನಗಳು ಕಲಿತಾದ ನಂತರ ನಾವು ಯೋಗವಾಹವನ್ನು ತಿಳಿಬೇಕು. ಯೋಗವಾಹ ಅಂತಂದರೆ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಎಂದರ್ಥ. ಯೋಗ ಅಂದರೆ ಸಹಾಯ, ಅದನ್ನು ಸ್ವರಗಳ ಸಹಾಯದಿಂದ ಮಾತ್ರ ಪೂರ್ತಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಯೋಗವಾಹಗಳು. ಯೋಗವಾಹಗಳು ಎರಡು, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ ಎಂಬುದಾಗಿ. ಸ್ವರದ ಮೇಲೆ ಒಂದು ಚುಕ್ಕೆಯನ್ನಿಟ್ಟರೆ ಅದು ಅನುಸ್ವಾರವಾಗುತ್ತದೆ. ಉದಾಹರಣೆಗೆ ಅ ಮುಂದೆ ಎರಡು ಚುಕ್ಕಿಯನ್ನು ಇಟ್ಟರೆ ಅದು ವಿಸರ್ಗವಾಗುತ್ತದೆ, ಅಹ ಎಂಬುದಾಗಿ. ಯಾವುದೇ ಒಂದು ಸ್ವರಾಂತದಲ್ಲಿ ಅನುಸ್ವಾರ ಮತ್ತು ವಿಸರ್ಗವನ್ನು ಇಟ್ಟಾಗ ಹೀಗೆ ಅಂ ಅಹ, ಕಂ ಕಹ, ಡಂ ಡಹ ಮೊದಲಾದವುಗಳನ್ನು ನಾವು ನೋಡಬಹುದು.